ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಸಿಗುತ್ತಿಲ್ವೇ? ಮನಸ್ಸಿಗೆ ಶಾಂತಿ ಇಲ್ವೇ? ಅಥವಾ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಕಾಡುತ್ತಿವೆಯೇ? ಹಾಗಿದ್ದಲ್ಲಿ ಈ ಒಂದು ಮಂತ್ರದ ಶಕ್ತಿ ನಿಮ್ಮ ಜೀವನವನ್ನೇ ಬದಲಿಸಬಲ್ಲದು. ಅದುವೇ ಸಾಕ್ಷಾತ್ ಪರಾಶಕ್ತಿಯ ನೆಚ್ಚಿನ ಸ್ತೋತ್ರ ಶ್ರೀ ಲಲಿತಾ ಸಹಸ್ರನಾಮ. ಕೇವಲ ಸ್ತೋತ್ರವಲ್ಲ, ಇದು ಮನುಷ್ಯನ ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುವ ಅದ್ಭುತ ಚಿಕಿತ್ಸೆ. ಇಂದಿನ ವಿಡಿಯೋದಲ್ಲಿ ನಾವು ಇದರ ಪಠಣದ ವಿಧಾನ ಮತ್ತು ನಂಬಲಾಗದ 16 ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಬ್ರಹ್ಮಾಂಡದ ಸೃಷ್ಟಿಕರ್ತೆ ಆನಂದದಾಯಿನಿ ಲಲಿತಾದೇವಿಯ ಈ 1000 ನಾಮಗಳು ಬ್ರಹ್ಮಪುರಾಣದ ಭಾಗ. ಕುತೂಹಲದ ವಿಷಯವೆಂದರೆ ಇದು ಭಗವಾನ್ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳ ಸಂವಾದದಿಂದ ಮೂಡಿಬಂದಿದೆ. ಒಮ್ಮೆ ಶಿವನ ಹೆಸರನ್ನು ಜಪಿಸುವುದು ಮಹಾವಿಷ್ಣುವಿನ 1000 ಹೆಸರಿಗೆ ಸಮಾನ ಎನ್ನಲಾಗುತ್ತದೆ. ಆದರೆ ಲಲಿತಾದೇವಿಯ ಕೇವಲ ಒಂದು ನಾಮ ಪಠಿಸಿದರೆ ಅದು 1000 ಬಾರಿ ಶಿವನ ನಾಮ ಜಪಿಸುವುದಕ್ಕೆ ಸಮಾನವಂತೆ. ಅಂದರೆ ಈ ಸ್ತೋತ್ರದ ಶಕ್ತಿ ಎಷ್ಟು ಅಗಾಧ ಎಂದು ನೀವೇ ಊಹಿಸಿ. ಲಲಿತಾ ಸಹಸ್ರನಾಮವನ್ನು ಹೇಗೆ ಪಠಿಸಬೇಕು? ಇಲ್ಲಿ ಕೇವಲ ಬಾಯಿ ಮಾತ್ರವಲ್ಲ, ಭಾವವೂ ಮುಖ್ಯ. ಶುದ್ಧತೆ. ಸ್ನಾನ ಮುಗಿಸಿ ಶುಭ್ರ ಬಟ್ಟೆ ತೊಟ್ಟು ಪೂಜಾ ಕೋಣೆಯಲ್ಲಿ ಆಸನದ ಮೇಲೆ ಕುಳಿತುಕೊಳ್ಳಿ. ಮಾನಸಿಕ ಸ್ಥಿತಿ. ದೇವಿಯು ನಿಮ್ಮ ಎದುರೇ ಇದ್ದು ನಿಮ್ಮನ್ನು ಗಮನಿಸುತ್ತಿದ್ದಾಳೆ ಎಂಬ ಭಾವದಿಂದ ಪಠಿಸಿ. ಸ್ಪಷ್ಟತೆ. ಉಚ್ಚಾರಣೆ ಸ್ಪಷ್ಟವಾಗಿರಲಿ. ವೇಗಕ್ಕಿಂತ ಅರ್ಥಪೂರ್ಣ ಪಠಣಕ್ಕೆ ಒತ್ತು ನೀಡಿ. ಸಕಾರಾತ್ಮಕತೆ. ಮಂತ್ರ ಪಠಿಸುವ ದಿನ ಯಾರನ್ನೂ ಮನಸ್ಸಿನಿಂದಲೂ ನೋಯಿಸಬೇಡಿ. ಅರ್ಪಣೆ. ಪಠಣ ಮುಗಿದ ನಂತರ ಆ ಶಕ್ತಿಯನ್ನು ದೇವಿಯ ಪಾದಗಳಿಗೆ ಅರ್ಪಿಸಿ. ಈಗ ಇದರ ಬೆರಗುಗೊಳಿಸುವ ಪ್ರಯೋಜನಗಳನ್ನು ಕೇಳಿ. ಸರ್ವ ಫಲಪ್ರಾಪ್ತಿ. ನಿಮಗೆ ಕಾಶಿಗೆ ಹೋಗಲು ಅಥವಾ ದಾನ ಮಾಡಲು ಸಾಧ್ಯವಾಗದಿದ್ದರೂ ಪರವಾಗಿಲ್ಲ, ಈ ಸ್ತೋತ್ರ ಪಠಿಸಿದರೆ ಆ ಎಲ್ಲ ಪುಣ್ಯ ಲಭಿಸುತ್ತದೆ. ಆರೋಗ್ಯದ ಸಂಜೀವಿನಿ. ಜ್ವರ ಅಥವಾ ತಲೆನೋವಿನ ಸಮಯದಲ್ಲಿ ವಿಭೂತಿ ಹಚ್ಚಿ ಸಹಸ್ರನಾಮ ಜಪಿಸಿದರೆ ಶೀಘ್ರ ಗುಣಮುಖರಾಗುವಿರಿ. ಅಕಾಲಿಕ ಮರಣದ ಭಯ ದೂರ. ದೀರ್ಘಾಯುಷ್ಯ ಮತ್ತು ಮಾನಸಿಕ ಧೈರ್ಯವನ್ನು ಇದು ನೀಡುತ್ತದೆ. ಸಂತಾನ ಭಾಗ್ಯ. ಶ್ರದ್ಧೆಯಿಂದ ತುಪ್ಪವನ್ನು ಪಕ್ಕದಲ್ಲಿಟ್ಟುಕೊಂಡು ಜಪಿಸಿ ನಂತರ ಆ ತುಪ್ಪ ಸೇವಿಸಿದರೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಗ್ರಹದೋಷ ನಿವಾರಣೆ. 1 ಲೋಟ ನೀರಿನ ಮೇಲೆ ಜಪಿಸಿ ಆ ನೀರನ್ನು ಪ್ರೋಕ್ಷಿಸಿಕೊಂಡರೆ ಗ್ರಹದೋಷಗಳು ಮಾಯ. ಶಕ್ತಿ ಮತ್ತು ವಿಜಯ. ಶತ್ರುಗಳ ಕಾಟವಿದ್ದಲ್ಲಿ ಅಥವಾ ಕೆಲಸದಲ್ಲಿ ಹಿನ್ನಡೆಯಾಗುತ್ತಿದ್ದರೆ ಈ ಪಠಣ ನಿಮ್ಮನ್ನು ವಿಜಯಶಾಲಿಯನ್ನಾಗಿ ಮಾಡುತ್ತದೆ. ಕುಟುಂಬದಲ್ಲಿ ಏಕತೆ. ಸಂಜೆ ಮನೆಯವರೆಲ್ಲ ಕುಳಿತು ಪಠಿಸಿದರೆ ಆ ಮನೆಯಲ್ಲಿ ಅನ್ನಕ್ಕೆ ಕೊರತೆಯಾಗುವುದಿಲ್ಲ, ಶಾಂತಿ ಸದಾ ನೆಲೆಸಿರುತ್ತದೆ. ಶುಕ್ರವಾರದಂದು ಈ ಸ್ತೋತ್ರ ಪಠಣ ಮಾಡೋದು ಅತ್ಯಂತ ಶ್ರೇಷ್ಠ. ಕಾಳಿ, ದುರ್ಗಾ, ಸರಸ್ವತಿ ಹೀಗೆ ಎಲ್ಲ ದೇವತೆಗಳ ಆಶೀರ್ವಾದ ಒಂದೇ ಕಡೆ ಪಡೆಯಲು ಇದಕ್ಕಿಂತ ದೊಡ್ಡ ಮಂತ್ರವಿಲ್ಲ. ಕೇವಲ ಧಾರ್ಮಿಕವಾಗಿ ಅಷ್ಟೇ ಅಲ್ಲದೆ ವೈಜ್ಞಾನಿಕವಾಗಿಯೂ ಇದು ನಮ್ಮ ದೇಹದ ನರಗಳನ್ನು ಉತ್ತೇಜಿಸಿ ಮನಸ್ಸನ್ನು ಪ್ರಶಾಂತವಾಗಿರಿಸುತ್ತದೆ. ಹಾಗಾದರೆ ನೀವು ಇಂದಿನಿಂದಲೇ ಶ್ರೀ ಲಲಿತಾ ಸಹಸ್ರನಾಮ ಪಠಿಸಲು ಆರಂಭಿಸುತ್ತೀರಲ್ಲವೇ? ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಮಾ ಲಲಿತಾಂಬಿಕೆ.